ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಗ್ರೇಟರ್ ಬೆಂಗಳೂರಿನ ಅಥವಾ ಹೊಸದಾಗಿ ಉದ್ದೇಶಿಸಿರುವಂಥ ಬೆಂಗಳೂರು ದಕ್ಷಿಣದ ಏರಿಯಾದ ಬಗ್ಗೆ ಇವತ್ತು ನಾವು ಹೇಳೋಕೆ ಹೊರಟಿರೋದು. ಅದೇ ಅಂಜನಾಪುರ. ಈ ಗಾದೆ ನೆನಪಾಗ್ತಾ ಇದೆ ನನಗೆ. ಅದೇನು ಅಂತಂದರೆ, ಬೆಳೆಯೋ ಪೈರು ಮೊಳಕೆಯಲ್ಲಿ ಅನ್ನೋ ಥರ ಅಂಜನಾಪುರದ ಬೆಳವಣಿಗೆ ನೋಡ್ತಾ ಇದ್ದರೆ ಇದು ಮುಂದೊಂದು ದಿನ ಒಳ್ಳೆ ರೆಸಿಡೆನ್ಷಿಯಲ್ ಹಾಗೂ ಕಮರ್ಷಿಯಲ್ ಏರಿಯಾ ಆಗೋದ್ರಲ್ಲಿ ನೋ ಡೌಟ್. ಆದರೆ ತಕ್ಷಣಕ್ಕಾಗುತ್ತಾ ಅಂದರೆ ಖಂಡಿತ ಇಲ್ಲ. ಇಲ್ಲಿ ಇನ್ನೂ ಬೇಜಾನ್ ಸಮಯ ಬೇಕು ಒಂದು ಫುಲ್ಲಿ ಡೆವಲಪ್ಡ್ ಏರಿಯಾ ಆಗೋದಕ್ಕೆ. ಆದರೆ ಇನ್ನೊಂದು ರೀತಿಯಲ್ಲಿ ಇದು ಬೆಸ್ಟ್ ಏರಿಯಾ ಇನ್ವೆಸ್ಟ್ ಮಾಡೋದಕ್ಕೆ. ಯಾಕೆ, ಏನು, ಈ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಅಂಜನಾಪುರದಲ್ಲಿ ಒಟ್ಟು 12 ಬ್ಲಾಕ್ಗಳಿದ್ದಾವೆ. ಅದರಲ್ಲಿ 1ರಿಂದ 8ನೇ ಬ್ಲಾಕ್ವರೆಗೂ ಒಂದು ರೇಟ್ ಇದ್ದರೆ, ಈಗ ಸದ್ಯಕ್ಕೆ ಹಾಟ್ ಕೇಕ್ ರೀತಿ ಸೇಲ್ ಆಗ್ತಾ ಇರೋದಂದರೆ 9, 10, 11ನೇ ಬ್ಲಾಕ್. ಆದರೆ ಅಂಜನಾಪುರದ ಮೇನ್ ಡ್ರಾಬ್ಯಾಕ್ ಏನು ಅಂತಂದರೆ, ಈ ಏರಿಯಾ 2003, 2004ರಲ್ಲೇ ಪ್ಲ್ಯಾನ್ ಮಾಡಿ ಇಲ್ಲಿ ಯಾವ ಡೆವಲಪ್ ಮಾಡಬೇಕು ಅಂತ BDA ಡಿಸೈಡ್ ಮಾಡಿತ್ತು. ಆದರೆ ವಿಪರ್ಯಾಸ ಏನು ಅಂತಂದರೆ, ಸುಮಾರು 20ರಿಂದ 25 ವರ್ಷ ಕಳೀತಾ ಬಂದರೂ ಕೂಡ ಕೆಲವೊಂದಷ್ಟು ಭಾಗದಲ್ಲಿ ಸರಿಯಾದಂಥ ಮೂಲಸೌಕರ್ಯನೇ ಇನ್ನೂ ತಲುಪಿಲ್ಲ. ಅಂಜನಾಪುರ ಶುರುವಾಗೋದು ನೈಸ್ ರೋಡ್ ಬಳಿ ಇರುವಂಥ ವಜ್ರಮುನಿ ನರ್ಸರಿ. ಇದರ ಹತ್ರ ಫಸ್ಟ್ ಬ್ಲಾಕ್ ಬಂದರೆ, ಇಲ್ಲಿಂದ ಶುರುವಾದರೆ ಗೊಟ್ಟಿಗೆರೆವರೆಗೂ ಕೂಡ ಇದು ಸ್ಪ್ರೆಡ್ ಆಗಿದೆ. ಅಂದರೆ 12ನೇ ಬ್ಲಾಕ್ ನಿಮಗೆ ಗೊಟ್ಟಿಗೆರೆ ಹತ್ರ ಬರುತ್ತೆ. ಸೊ ಇಷ್ಟು ದೊಡ್ಡ ಒಂದು ಲೊಕೇಶನಲ್ಲಿ ಅಂಜನಾಪುರ ಇರೋದು. ಹಾಗಾದರೆ ಅಂಜನಾಪುರದ ರಿಯಾಲಿಟಿ ಏನು ಅಂತ ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಏರಿಯಾದಲ್ಲಿ ಹೂಡಿಕೆಗಿರುವಂಥ ಕಾರಣಗಳೇನು ಅನ್ನೋದನ್ನು ನಾವು ತಿಳಿಸ್ತೀವಿ ನೋಡಿ. ಇನ್ನು ಇದು ಬೇಸಿಕ್ ಅಮ್ಯುನಿಟೀಸ್ನ ಪಡಿಬೇಕು. ಆದರೂ ಇಲ್ಲಿ ಏರಿಯಾ ಡೆವಲಪ್ ಆಗ್ತಾ ಇರುವಂಥ ರೀತಿ ನೋಡಿದ್ರೆ, ಆ ಒಂದು ಸ್ಪೀಡ್ ನೋಡಿದ್ರೆ, ಮುಂದೆ ಇನ್ನೊಂದು ಕೆಲವೊಂದಷ್ಟು ವರ್ಷಗಳಲ್ಲಿ ಸೈಟ್ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗೇ ಆಗುತ್ತೆ. ಇದನ್ನು ಗ್ಯಾರಂಟಿ ಹೇಳ್ಬೋದು. ಇನ್ನು ಬೆಂಗಳೂರಿನಲ್ಲಿ ಸೈಟ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಯಾರ್ಯಾರು ಈ ಆಸೆಯನ್ನು ಹೊಂದಿದ್ದು ಇನ್ನೂ ಕೂಡ ಅದು ಸಾಧ್ಯವಾಗಿಲ್ವೋ ಅಥವಾ ಅದನ್ನು ಸಾಕಾರ ಮಾಡಿಕೊಳ್ಳಿಕ್ಕೆ ಆಗಲಿಲ್ವೋ ಅಂಥವರಿಗೆ ಇದು ಒಂದು ರೀತಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕೆಂದರೆ ಬೇರೆ ಏರಿಯಾ ಕಂಪೇರ್ ಮಾಡಿದರೆ ಇಲ್ಲಿ ಲ್ಯಾಂಡ್ ರೇಟ್ ಹಾಗೂ ಲ್ಯಾಂಡ್ ವ್ಯಾಲ್ಯೂ ಕಮ್ಮಿ ಇದೆ, ಹಾಗೂ ಮುಂದೆ ಒಳ್ಳೆ ಬೆಲೆ ಖಂಡಿತವಾಗ್ಲೂ ಬರುತ್ತೆ. ಪ್ರತಿಷ್ಠಿತ ಸ್ಕೂಲ್ಗಳಿದ್ದಾವೆ, ಕಾಲೇಜು, ಶಾಪಿಂಗ್ ಮಾಲ್, ಜೊತೆಗೆ ಆಸ್ಪತ್ರೆಗಳು ಇದರ ಹತ್ತಿರ ಇದ್ದಾವೆ. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಇರ್ಬೋದು, RV ಕಾಲೇಜು, ಜೊತೆಗೆ ನೀವು ಮಾಲ್ಗಳಿಗೆ ಹೋಗ್ತೀರಿ ಅಂತಂದರೆ ರಾಯಲ್ ಮೀನಾಕ್ಷಿ ಮಾಲ್ ಹತ್ತಿರ ಇದೆ. ಅಥವಾ ಈ ಕಡೆಗೆ ಕನಕಪುರ ರೋಡ್ ಕಡೆಗೆ ನಿಮಗೆ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಹತ್ರ ಬರುವಂಥ ಪ್ರೆಸ್ಟೀಜ್ ಫೋರಮ್ ಇದೆ. ಸೊ ಹೀಗೆ ಇನ್ನಷ್ಟು ಅಮ್ಯುನಿಟೀಸ್ಗಳು ಬರಬೇಕು. ಬಟ್ ಸದ್ಯಕ್ಕಂತೂ ತಕ್ಕ ಮಟ್ಟಿಗೆ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಸೊ ನಾವೀಗ ಕನೆಕ್ಟಿವಿಟಿ ವಿಷಯಕ್ಕೆ ಬರೋ ಹಾಗಿದ್ರೆ, ಈ ಲೇಔಟ್ 2 ಪ್ರಮುಖ ರೋಡ್ಗಳ ಮಧ್ಯದಲ್ಲಿದೆ. ಆಗಲೇ ಹೇಳಿದ ಹಾಗೆ ಒಂದು ಕಡೆ ಕನಕಪುರ ಮೇನ್ ರೋಡ್, ಮತ್ತೊಂದು ಕಡೆ ಬನ್ನೇರುಘಟ್ಟ ಮೇನ್ ರೋಡ್. ಇನ್ನು ಮೆಟ್ರೋ ಪಿಂಕ್ ಲೈನ್ ಶುರುವಾದರೆ ಇಲ್ಲಿ ಸಂಪರ್ಕ ಸಮಸ್ಯೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು, ಅಂದರೆ ಒಂದು ಮಟ್ಟಿಗೆ. ಆದರೆ ಸದ್ಯಕ್ಕಂತೂ ಗ್ರೀನ್ ಲೈನ್ ಮೆಟ್ರೋ ಒಂದೇ ಆಪ್ಷನ್ ಇರೋದು. ಇನ್ನು ರೆಂಟಲ್ ಟ್ಯಾಕ್ಸಿಗಳ ಸರ್ವಿಸ್ ಓಕೆ. ಸೊ ಒಂದು ಬೇಸಿಕ್ ಲೇಔಟ್ಗೆ ಬೇಕಾಗಿರುವಂಥ ಎಲ್ಲ ಡೆವಲಪ್ಮೆಂಟ್ ಹಾಗೂ ಸರ್ವಿಸ್ಗಳು ಇಲ್ಲಿದ್ದಾವೆ. ಆದರೆ ಈಗ ಇದರ ಡ್ರಾಬ್ಯಾಕ್ಗೆ ಬರೋ ಹಾಗಿದ್ರೆ, ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಈ ಏರಿಯಾಗಳಲ್ಲಿ ಯಾವ ಮಟ್ಟಿಗೆ ಮೂಲಸೌಕರ್ಯಗಳ ಕೊರತೆ ಇದೆ ಅಂತಂದರೆ, ಕುಡಿಯೋ ನೀರಿಗೂ ಕೂಡ ಇಲ್ಲಿ ಸರಿಯಾದಂಥ ಪೈಪ್ಲೈನ್ಗಳಿಲ್ಲ, ಸೀವೇಜ್, ಡ್ರೈನೇಜ್ ಪೈಪ್ಗಳಿಲ್ಲ. ಸೊ ಮೋಸ್ಟ್ ಸೆಲ್ಲಿಂಗ್ ಬ್ಲಾಕ್ಗಳಾಗಿರುವಂಥ 9, 10, 11, 12ರ ಬಗ್ಗೆ ನಾವು ಹೇಳ್ತಾ ಇರೋದು. ಈಗೀಗ ಒಂದೊಂದಾಗಿ ಅಲ್ಲಿ ಎಲ್ಲವೂ ಕೂಡ ಬರ್ತಾ ಇದ್ದಾವೆ. ರಸ್ತೆಗಳು ಸರಿಯಾಗಿ ನಿರ್ಮಾಣ ಆಗಬೇಕು, ಇನ್ನಷ್ಟು ಏರಿಯಾಗಳು ಕಮರ್ಷಿಯಲ್ ಆಗಬೇಕು, ಅಂದರೆ ಎಸ್ಟಾಬ್ಲಿಷ್ಮೆಂಟ್ಗಳು ಇನ್ನಷ್ಟು ಬರಬೇಕು ಈ ಏರಿಯಾಗಳಲ್ಲಿ, ಇನ್ನಷ್ಟು ಕನೆಕ್ಟಿವಿಟಿ ಸುಧಾರಿಸಬೇಕು. ಸೊ ಇದೆಲ್ಲವೂ ಕೂಡ ಒಂದು ರೀತಿ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಆದರೆ ಇನ್ನೊಂದು ಕಡೆ ಇದೇ ಬೆಸ್ಟ್ ಚಾನ್ಸ್ ಖರೀದಿ ಮಾಡಲಿಕ್ಕೆ. ಯಾಕೆ ಅಂತಂದರೆ ಈಗಿನ ಬೆಂಗಳೂರಿನಲ್ಲಿ ಕಂಡುಬಿಡ್ತಾ ಇರೋಂಥ ಮಗು ರೀತಿ ಈ ಏರಿಯಾ ಅಂತ ಹೇಳ್ಬೋದು. ಸೊ ಈಗಲೇ ಇನ್ವೆಸ್ಟ್ ಮಾಡಿದರೆ ಖಂಡಿತ ಲಾಭ ಗ್ಯಾರಂಟಿ. ಹಾಗಾದರೆ ಅಂಜನಾಪುರದ ಲ್ಯಾಂಡ್ ರೇಟ್ ಯಾವ ಥರ ಇದೆ? ಅಂಜನಾಪುರದಲ್ಲಿ ಒಟ್ಟು 12 ಬ್ಲಾಕ್ಗಳಿದ್ದಾವೆ ಅಂತ ಆಗಲೇ ಹೇಳಿದೆ. ಅದರಲ್ಲಿ 1ರಿಂದ 8ನೇ ಬ್ಲಾಕ್ಗೆ ಸ್ಲೋ ಆಗಿ ರೇಟ್ ಏರಿಕೆ ಆಗಿದೆ. ಒಂದು ಸ್ಪೆಸಿಫಿಕ್ ರೇಟ್ ಈಗ ಸದ್ಯಕ್ಕೆ ಇರೋದು. ಆದರೆ ಈ 9, 10, 11, 12ನೇ ಬ್ಲಾಕ್ಗಳಿದ್ದಾವಲ್ಲ, ಇವೆಲ್ಲ ಅತ್ಯಂತ ದುಬಾರಿ ರೇಟನ್ನು ಹೊಂದಿರುವಂಥ ಬ್ಲಾಕ್ಗಳು. ಹಾಗೂ ಇದು ಕಳೆದ 4ರಿಂದ 5 ವರ್ಷಗಳಲ್ಲಿ ಡಬಲ್ ಆಗಿರೋ ರೇಟ್ಗಳು. ಸೊ 9ನೇ ಬ್ಲಾಕ್ನಲ್ಲಿ ಪ್ರತಿ ಸ್ಕ್ವೇರ್ ಫೂಟ್ ನಿಮಗೆ ಯಾವ ರೇಟ್ ಇದೆ ಅಂತಂದರೆ, 12,050 ರೂಪಾಯಿಂದ ಹಿಡಿದು 14,000 ರೂಪಾಯಿವರೆಗೂ ನಿಮಗೆ ಪ್ರತಿ ಸ್ಕ್ವೇರ್ ಫೂಟ್ ರೇಟ್ ಇರೋದು. ಇನ್ನು 10ನೇ ಬ್ಲಾಕ್ನಲ್ಲಿ ನಿಮಗೆ 10,000 ರೂಪಾಯಿಂದ ಹಿಡಿದು 12,000 ರೂಪಾಯಿವರೆಗೂ ನಿಮಗೆ ರೇಟ್ ಇದೆ. ಸೊ ಇಲ್ಲಿ ಸ್ವಲ್ಪ ಡಿಪ್ ಆಗಿದೆ. ಇನ್ನು 11ನೇ ಬ್ಲಾಕ್ನಲ್ಲಿ ನಿಮಗೆ 12,500 ರೂಪಾಯಿಂದ ಹಿಡಿದು 15,000 ರೂಪಾಯಿವರೆಗೂ ನಿಮಗೆ ಪ್ರತಿ ಸ್ಕ್ವೇರ್ ಫೂಟ್ ರೇಟ್ ಇರೋದು. ಮಜಾ ಏನು ಅಂತಂದರೆ, 12ನೇ ಬ್ಲಾಕ್ ಎಲ್ಲಿದೆ ಅಂತ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. 12ನೇ ಬ್ಲಾಕ್ನಲ್ಲಿ ಕಡಿಮೆ ಸೈಟ್ಗಳು ಲಭ್ಯ ಇರೋ ಕಾರಣ, ಅಂದರೆ ಒಂದು 100ರಿಂದ 150 ಸೈಟ್ಗಳು ಲಭ್ಯ ಇರೋ ಕಾರಣ ಆಲ್ಮೋಸ್ಟ್ ಈ ಲೇಔಟ್ ಸೋಲ್ಡ್ ಔಟ್ ಆಗಿದೆ. ಇನ್ನು ಅಪಾರ್ಟ್ಮೆಂಟ್ಗಳ ವಿಷಯಕ್ಕೆ ಬರೋ ಹಾಗಿದ್ರೆ ರೇಟ್ನ ನಾವು ನೋಡಿದ್ರೆ
9ನೇ ಬ್ಲಾಕ್ನಲ್ಲಿ ನಿಮಗೆ 2 BHK ಅಪಾರ್ಟ್ಮೆಂಟ್ 65 ಲಕ್ಷ ರೂಪಾಯಿಂದ ಹಿಡಿದು 75-80 ಲಕ್ಷ ರೂಪಾಯಿವರೆಗೂ ಇದೆ. ಇನ್ನು 3 BHK ಅಪಾರ್ಟ್ಮೆಂಟ್ 9ನೇ ಬ್ಲಾಕ್ನಲ್ಲಿ 85 ಲಕ್ಷ ರೂಪಾಯಿಂದ ಶುರುವಾದರೆ 1.6 ಕೋಟಿ ರೂಪಾಯಿವರೆಗೂ ಇದೆ. ಇನ್ನು 4 BHK ರೇಟ್ ನಿಮಗೆ 85 ಲಕ್ಷ ರೂಪಾಯಿಂದ ಶುರುವಾದರೆ ಆಲ್ಮೋಸ್ಟ್ 2.5 ಕೋಟಿ ಅಥವಾ 2.2 ಕೋಟಿವರೆಗೂ ನಿಮಗೆ ಆ ಒಂದು ರೇಟ್ ಹೋಗುತ್ತೆ. ಇನ್ನು 10ನೇ ಬ್ಲಾಕ್ನಲ್ಲಿ ನಿಮಗೆ 2 BHK ರೇಟ್ 55 ಲಕ್ಷ ರೂಪಾಯಿಂದ ಹಿಡಿದು 80 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಹೋಗ್ಬೋದು. ಸೊ ಯಾಕೆ ಅಂತಂದರೆ ಅದು ಫರ್ನಿಶ್ಡ್, ಸೆಮಿ ಫರ್ನಿಶ್ಡ್ ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 3 BHK ರೇಟ್ ನಿಮಗೆ 67 ಲಕ್ಷ ರೂಪಾಯಿಂದ ಹಿಡಿದು 1.6 ಕೋಟಿ ರೂಪಾಯಿವರೆಗೂ ಸಿಗುತ್ತೆ. ಇನ್ನು 4 BHK ಫ್ಲ್ಯಾಟ್ ನಿಮಗೆ 10ನೇ ಬ್ಲಾಕ್ನಲ್ಲಿ 1.25 ಕೋಟಿ ರೂಪಾಯಿಂದ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ, ಅದು ಸೆಮಿ ಫರ್ನಿಶ್ಡಾ, ಫರ್ನಿಶ್ಡಾ, ಫುಲ್ಲಿ ಫರ್ನಿಶ್ಡಾ ಈ ಥರ. ಇನ್ನು 11ನೇ ಬ್ಲಾಕ್ನಲ್ಲಿ ನಿಮಗೆ 2 BHK ರೇಟ್ 68 ಲಕ್ಷ ರೂಪಾಯಿಂದ ಹಿಡಿದು 97.92 ಲಕ್ಷ ರೂಪಾಯಿವರೆಗೂ ಇದೆ. ಇನ್ನು 3 BHK ನಿಮಗೆ 11th ಬ್ಲಾಕ್ನಲ್ಲಿ 80 ಲಕ್ಷದಿಂದ ಹಿಡಿದು 1.75 ಕೋಟಿ ರೂಪಾಯಿವರೆಗೂ ಹೋಗುತ್ತೆ. ಇನ್ನು 4 BHK ಇದೇ ಜಾಗದಲ್ಲಿ 2.04 ಕೋಟಿ ರೂಪಾಯಿಂದ ಅದು ಶುರುವಾಗುತ್ತೆ. ಇನ್ನು ಇಷ್ಟು ಕೂಡ 9, 10, 11ನೇ ಬ್ಲಾಕ್ ಜೊತೆಗೆ 12ನೇ ಬ್ಲಾಕ್ನಲ್ಲಿ ಆಗಲೇ ಹೇಳಿದ ಹಾಗೆ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದೆ. ಆದರೆ 1ರಿಂದ 8ನೇ ಬ್ಲಾಕ್ ಇದಾವಲ್ಲ, ಇಲ್ಲಿ ಪ್ರಸ್ತುತ ಇರುವಂಥ ರೇಟ್ 8ರಿಂದ 10,000 ರೂಪಾಯಿ. ಯಾಕೆಂದರೆ ಇನ್ನಷ್ಟು ಡೆವಲಪ್ಮೆಂಟ್ ಕಾಣಬೇಕು, ಜೊತೆಗೆ ಆಧುನಿಕತೆಯ ಟಚ್ ಈ ಏರಿಯಾಗಳಿಗೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಸೊ 8ರಿಂದ 10,000 ರೂಪಾಯಿ ರೇಟ್ನ ಮಧ್ಯದಲ್ಲೇ 1, 2, 3, 4, 5, 6, 7, 8ನೇ ಬ್ಲಾಕ್ವರೆಗೂ ಈ ಒಂದು ರೇಟ್ ನಿಮಗೆ ವೇರಿ ಆಗ್ತಾ ಇರುತ್ತೆ. ಸೊ ಇವಿಷ್ಟು ನಮ್ಮ ವೀಕ್ಷಕರು ಕೇಳಿದಂತೆ ಅಂಜನಾಪುರದ ಒಂದು ಸ್ವಾಟ್ ಅನಾಲಿಸಿಸ್ ಆಗಿದೆ. ಸೊ ಇದೇ ಥರ ಯಾವ ಏರಿಯಾದ ಸ್ವಾಟ್ ಅನಾಲಿಸಿಸ್ ನಿಮಗೆ ಬೇಕು ಅಂತ ನಿಮಗೆ ಅನಿಸುತ್ತೋ ಅಥವಾ ಯಾವ ಏರಿಯಾ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿಮಗೆ ಆಸಕ್ತಿ ಇದೆಯೋ ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಸೊ ಮುಂದೆ ಆ ಒಂದು ಏರಿಯಾದ ಸ್ವಾಟ್ ಅನಾಲಿಸಿಸ್ನಲ್ಲಿ ನಾವು ನಿಮಗೆ ಸಿಗ್ತೀವಿ. ಅದರ ಜೊತೆಗೆ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ರಿಯಲ್ ಎಸ್ಟೇಟ್ ಕುರಿತಾದಂಥ ಎಲ್ಲ ಮಾಹಿತಿ ಜೊತೆಗೆ ಮನೆ ಕುರಿತಾದಂಥ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.